ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಬಾಲಾ ಅಂತ. ಆಲ್ ಇಂಡಿಯಾ ಯೂತ್ ಫೆಡರೇಷನ್ AAYFನ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಿದ್ದೀನಿ. CPI ಕೋಲಾರ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಜ್ಯೋತಿಬಾಸ್ ಅವರು PEML ನಾನ್ ಪರ್ಮನೆಂಟ್ ವರ್ಕರ್ಸ್ ಸ್ಟ್ರೈಕ್ ಬಗ್ಗೆ ನನ್ನ ಜೊತೆ ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಅದರ ಬಗ್ಗೆ ಯಾರ್ಯಾರನ್ನ ಭೇಟಿ ಆಗಬೇಕು, ಏನೇನು ಕೆಲಸಗಳನ್ನ ಅದರ ಬಗ್ಗೆ ಮಾಡಬೇಕು ಅನ್ನೋದ್ರ ಕುರಿತು ನಿರಂತರವಾಗಿ ನನ್ನ ಜೊತೆ ಮಾತಾಡ್ತಿದ್ದಾರೆ. ಅವರು ಹೇಳಿದ ಪ್ರಕಾರ ಇವತ್ತು ಕೂಡ ನಾನು ಬೆಂಗಳೂರು ಬಂದಿದ್ದ MDMK ಪಕ್ಷದ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ ಶ್ರೀ ತುರೈ ವೈಕೋ MP ಅವರನ್ನು ಭೇಟಿಯಾಗಿ BEML ನಾನ್ ಪರ್ಮನೆಂಟ್ ವರ್ಕರ್ಸ್ಗಳನ್ನ ಡಿಮ್ಯಾಂಡು ಮತ್ತು ಅಲ್ಲಿ ಆಗ್ತಾ ಇರುವ ಸ್ಟ್ರೈಕ್ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿದೆ. ಅವರು ಪಾರ್ಲಿಮೆಂಟಲ್ಲಿ ಸಾಧ್ಯ ಆದರೆ ಈ ವಿಷಯವನ್ನು ನಾನು ಮಾತಾಡ್ತೀನಿ ಅಥವಾ ಡಿಫೆನ್ಸ್ ಮಿನಿಸ್ಟರ್ ಆದ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ಪತ್ರಾನು ಬರಿತೀನಿ ಅಂತ ಅವರು ನಮಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ಪಕ್ಷದ CPI ಪಕ್ಷದ MPಗಳಾದ ಕಾಮ್ರೇಡ್ ಸಂತೋಷ್ ಕುಮಾರ್ ಮತ್ತು ತಿರುಪೂರ್ MP ಆದ ಕಾಮ್ರೇಡ್ ಸುಬ್ಬರಾಯನ್ ಅವ್ರ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನು ನಾವು ತಗೊಂಡು ಹೋಗಿದ್ದೀವಿ. ಅವರು ಕೂಡ ಈ ವ್ಯವಹಾರ ಕುರಿತು ಪತ್ರ ಬರೆಯೋದು, ಸಾಧ್ಯ ಆದರೆ ಡಿಫೆನ್ಸ್ ಮಿನಿಸ್ಟರನ್ನು ಭೇಟಿ ಆಗ್ತೀವಿ ಅನ್ನೋ ಒಂದು ಮಾತನ್ನು ನೀಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಯಾವಾಗಲೂ ಜೊತೆಗಿರುತ್ತೆ. ಈ ಕಾರ್ಮಿಕರ ಬೇಡಿಕೆಗಳೇನಿದೆಯೋ ಅದು ನ್ಯಾಯವಾದ ಬೇಡಿಕೆಗಳು. ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಅವರು ಮಾಡ್ತಿರುವ ಈ ಹೋರಾಟ ಯಶಸ್ವಿಯಾಗಬೇಕು. ಆ ಯಶಸ್ವಿಗೆ ನಾವು AAYF, CPI ಮತ್ತು ಎಲ್ಲ ಸಾಮೂಹಿಕ ಸಂಘಟನೆಗಳು ಕೂಡ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ಕುಲಾಬ್ ಜಿಂದಾಬಾದ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.